ಕಾರ್ಯೋನ್ಮುಖವಾಗಿ ನಡೆಸ್ಕೊಂಡು ಹೋಗೋಣ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತೇಳಿ ಈ ವೇದಿಕೆ ಮೂಲಕ ನಾನು ಕೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಹಾರೈಸಿ ಬಂದಿರುವಂಥ ಪ್ರತಿಪಕ್ಷದ ನಾಯಕ ಪಾಲಿಕೆ ಪ್ರತಿಪಕ್ಷದ ನಾಯಕ ಶ್ರೀನಿವಾಸ್ ಮೋತ್ಕರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತೇಳಿ ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಬಳ್ಳಾರಿ ಗ್ರಾಮೀಣ ಶಾಸಕರು ಮತ್ತು ನಗರ ಶಾಸಕರು ಆಗಮಿಸ್ತಾ ಇದ್ದಾರೆ, ದಾರಿ ಮಧ್ಯದಲ್ಲಿದ್ದಾರೆ. ಈಗ ನಂತರದಲ್ಲಿ ನಮ್ಮ ಹಿಡಿತ ನಿಗಮದ ಅಧ್ಯಕ್ಷರು ತುರ್ತಾಗಿ ಒಂದು ಕಾರ್ಯಕ್ರಮ ನಿಮಿತ್ತ ಹೊರಡ್ತಾ ಇದ್ದಾರೆ. ಅವರು 2 ನಿಮಿಷಗಳಲ್ಲಿ ತಮ್ಮ ಈಗ ಲೋಕೇಶ್ ಅವರು ಸನ್ಮಾನ ಶಾಸಕರಿಂದ ನಂತರ ಸೋಮಶೇಖರ ಹೋಗಬೇಕು. ದಯವಿಟ್ಟು ಪತ್ರಕರ್ತರು ಕ್ಯಾಮರಾಮನ್ಗಳು ದಯವಿಟ್ಟು ನಿಮ್ಮ ಕುರ್ಚಿಯಾಗಿ ಆಸೀನರಾಗಬೇಕು. ಯಾರು ಕೂಡ ಓಡಾಡೋದು ಮಾಡಬಾರ್ದು. ಮುಖ್ಯ ಅತಿಥಿಗಳ ಭಾಷಣ ಮುಗಿಯವರೆಗೆ ಯಾರು ಕೂಡ ಓಡಾಟ ಮಾಡಬಾರ್ದು. ಅವರೆಲ್ಲರೂ ಕೂಡ ಕುರ್ಚಿಯಲ್ಲಿ ಆಸೀನರಾಗುವಂತ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈಗ ಪತ್ರಕರ್ತರ ಸಂಘದ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ರಾಜ್ಯ ಮುಖಂಡರು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ. ಈಗ ಶಾಸಕರು, ನಗರ ಶಾಸಕರು ಬರುವ ಹಾಗೆಯಲ್ಲಿದ್ದಾರೆ. ನಗರ ಶಾಸಕರು ಬರ್ತಾ ಇದ್ದಾರೆ, ಅವ್ರ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇಲ್ಲಿ ನಮ್ಮ ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಗೌರವ ಭಾಜನರಾಗಿರ್ತಕ್ಕಂಥ ಈರಮ್ಮ ಕನ್ನಡ ನಾಡು ಪತ್ರಿಕೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಗಂಗಾಧರ ಗೌಡ ಅವರು ವೇದಿಕೆ ಹತ್ರ ಬರ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾರೆ. ಗಂಗಾಧರ ಗೌಡರು ಮಾನ್ಯ ಶಾಸಕರಿಂದ ಗಂಗಾಧರ ಗೌಡ ಅವರಿಗೆ ಗೌರವಪೂರ್ವಕ ಸನ್ಮಾನ. ಇದಾದ ನಂತರ ನಮ್ಮ ಚುನಾವಣಾಧಿಕಾರಿ ನಮ್ಮ ಚುನಾವಣೆಯನ್ನು ಯಾವುದೇ ಯಾವುದು ವ್ಯವಸ್ಥಿತವಾಗಿ, ಯಾವುದು ಲೋಪದೃಷ್ಟಿ ಆದರ್ಶ ಇದೆ, ಯಾರು ಏನು ಈಗ ಕನ್ನಡ ಈರಮ್ಮ ಕನ್ನಡ ಪತ್ರಿಕೆಯ ಮುಖ್ಯಸ್ಥರು ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರಾಗಿರ್ತಕ್ಕಂಥ ಗಂಗಾಧರ ಗೌಡ ಅವರಿಗೆ ಶಾಸಕರಿಂದ ಗೌರವ ಸನ್ಮಾನ. ನಂತರದಲ್ಲಿ ಚುನಾವಣಾಧಿಕಾರಿ ಸಮರ್ಥವಾಗಿ ಪದಗ್ರಹಣದ ಸಮಾರಂಭಕ್ಕೆ ಆಗಮಿಸಿರುವಂತಹ ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಅನೇಕ ಸಂದರ್ಭದಲ್ಲಿ ಕೂಡ ನಮಗೂ ಮಾರ್ಗದರ್ಶಕರಾಗಿರುವಂತಹ ಶಿವಾನಂದ ಕರಗೂರು ಸಾಹೇಬ್ರೆ, ಮತ್ತೊಬ್ಬ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ಹೋಗಿರುವಂತಹ ಈ ಭಾಗದ ಏಜೆನ್ಸಿಗಳಾಗಿರುವಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ವೈಎಸ್ ಸತೀಶ್ ಅವರೇ, ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ನನ್ನ ಮಿತ್ರರು ಮತ್ತು ನನ್ನ ಬಾಲ್ಯ ಸ್ನೇಹಿತರ ಮೇಲೆ ಹೇಳ್ತೀನಿ. ಯಾಕಂದ್ರೆ ನನ್ನ ಕ್ಲಾಸ್ಮೇಟ್ ಅವರು ಆ ರೀತಿಯಾಗಿ ಇವತ್ತು ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ಅದೇ ರೀತಿಯಾಗಿ ಶ್ರೀ ಸಿ ಲೋಕೇಶ್ ಅವರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘದ ಅವರು, ಅದರ ಜೊತೆಗೆ ವೇದಿಕೆಯಲ್ಲಿರುವಂತಹ ಸೋಮಶೇಖರ್ ಕೆರಗೋಡು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘ, ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ನನ್ನ ಆತ್ಮೀಯ ಅಣ್ಣನವರು, ಮತದಾನ ನೂತನವಾಗಿ ಬಹಳಷ್ಟು ಹೋರಾಟಗಳ ಮಧ್ಯೆ ಆಯ್ಕೆಯಾಗಿರುವಂತಹ ನಮ್ಮ ಮೇಯರ್ ಸಾಹೇಬರು, ನಮ್ಮ ಮಹಾಪೌರರು, ಕಾರ್ಯಪೌರರು, ಅದೇ ರೀತಿಯಾಗಿ ಈ ಕಾಲನೇ ಆಗಮಿಸಿರುವಂತ ನಮ್ಮ ನಗರ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರು, ಅದೇ ರೀತಿಯಾಗಿ ತಮ್ಮನ್ನು ಉದ್ದೇಶಿಸಿ ಈ ತಾನೇ ಮಾತಾಡಿ ಹೋಗಿರುವಂತಹ ಅಧ್ಯಕ್ಷರು ಡಾಕ್ಟರ್ ಜಗಜೀವನ್ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ, ಶಾಸನ ಸಮರಾಗಿರುವಂತಹ
ಮುರಳಿ ನಾಗರಾಜ್ ಅವರಿಗೆ ಹಾಗೂ ನನ್ನ ಬಳ್ಳಾರಿಯ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೆ ಮತ್ತು ಮೇಲ್ಭಾಗದವರು ಮತ್ತು ಕೆಳಭಾಗದವರು ಎಲ್ಲರೂ ಕೂಡ ಪರಿಚಯಿಸ್ತಾರೆ. ಎಲ್ಲರೂ ಕೂಡ ತುಂಬಾ ಸಮಯ ಆಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ಪತ್ರಕರ್ತರ ಸಂಘ ಇದಕ್ಕೊಂದು ವಿಶೇಷತೆ ಇದೆ. ಇದು ಸುಮಾರು 1934ರಲ್ಲಿ ಡಿ.ವಿ. ಗುಂಡಪ್ಪನವರು ಸ್ಥಾಪನೆ ಮಾಡಿರುವಂತಹ ಈ ಸಂಘಕ್ಕೆ ಇದಕ್ಕೆ ಚಾಲ್ತಿಯಲ್ಲಿ ಬಂದು ರಾಜ್ಯದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಬಂದಿವೆ. ಆದರೆ ನನಗೆ ತಿಳಿದ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಮಾನ್ಯತೆಯನ್ನು ಪಡೆದಿರುವಂತಹ ಒಂದು ಸಂಘ ಅಂದ್ರೆ ಏಕೈಕವಾಗಿ ಬಳ್ಳಾರಿಯ ಜಿಲ್ಲಾ ಪತ್ರಕರ್ತರ ಸಂಘ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈ ಕಡೆ ಆಗಮಿಸಿರುವಂತಹ ನಮ್ಮ ಮಾಜಿ ಮಹಾಪೌರರಾಗಿರುವಂತಹ ರಾಜೇಶ್ವರಿ ಸುಬ್ರಹ್ಮಣ್ಯ ಆ ರೀತಿಯಾಗಿ ಈ ಒಂದು ಸಂಘ ಇದರ ಒಂದು ದೊಡ್ಡ ಇತಿಹಾಸವೇ ಸೃಷ್ಟಿಯಾಗಿದೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಚುನಾವಣೆಗಳೆಂದರೆ ನಮಗಿಂತ ಬೆಸ್ಟ್ ನಮಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಚುನಾವಣೆಗಳು ಹೇಗೆ ಅವರಿಗೆ ಗೊತ್ತಿರುತ್ತೆ. ಅಂದ್ರೆ ಇಂಥ ಒಂದು ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆದ್ದುಕೊಂಡಾಗ ನಿಜವಾಗಿ ಜನಪ್ರತಿನಿಧಿಗಳು ಯಾವ ರೀತಿ ಕಷ್ಟ ಸುಖಗಳು ಇರ್ತಾವೆ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿ ನಾನು ಗಮನಿಸಿದ್ದೆ. ಯಾಕಂದ್ರೆ ದೊಡ್ಡ ಚುನಾವಣೆಗಳನ್ನ ಎದುರಿಸ್ಬೋದು, ಆದ್ರೆ ಚಿಕ್ಕ ಚಿಕ್ಕ ಚುನಾವಣೆಗಳನ್ನ ಮಾಡೋದಂದ್ರೆ ಅದು ಬಹುಶಃ ಬಹಳ ದೊಡ್ಡ ಮಟ್ಟದಲ್ಲಿ ತಲೆ ಇರಬೇಕು, ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು, ಬಹಳ ದೊಡ್ಡ ಮಟ್ಟದಲ್ಲಿ ಅದೃಷ್ಟ ಇರಬೇಕು. ಅದ್ರ ಜೊತೆಗೆ ಆ ಸಂಘ ಸಂಸ್ಥೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಬಹಳ ಒಂದು ಚಾಣಕ್ಷತನ ಇರಬೇಕು. ಅಂಥವ್ರು ಮಾತ್ರ ಗೆಳೆಯಕ್ಕೆ ಸಾಧ್ಯ. ಯಾಕಂದ್ರೆ ಬಳ್ಳಾರಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಬಹುಶಃ ನಮ್ಮ ರಾಜ್ಯದಲ್ಲಿ ಶಿವರಾಜ್ ಸಾಹೇಬ್ರೆ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಕೂಡ ನಾವು ಲೀಡರ್ಸ್ ಬಂದಾಗ ಬಹಳಷ್ಟು ವಿಜಯನಗರ ಜಿಲ್ಲೆ ಹೋದ್ರು ಕೂಡ ಆರಾಮಾಗಿರ್ತಾರೆ. ಅಂದ್ರೆ ಬಳ್ಳಾರಿ ಬಂದಾಗ ಭಯ ವಾತಾವರಣದಲ್ಲೇ ಬರ್ತಾರೆ. ಯಾರೇ ಆದ್ರೂ ಕೂಡ ರಾಜಕಾರಣಿಗಳಾಗಿರ್ಬೋದು, ಇನ್ನೊಬ್ರು ಇರ್ಬೋದು. ಯಾಕಂದ್ರೆ ನಮ್ಮ ಬಳ್ಳಾರಿಯ ಪತ್ರಕರ್ತರು ಅಷ್ಟು ಸ್ಟಬನ್ ಆಗಿ ಅಂದ್ರೆ ಯಾವುದೋ ಒಂದು ಪ್ರಶ್ನೆ ಕೇಳೋದ್ರಲ್ಲಿ ಉಲ್ಲಾಸ ಮಾಡೋದಿಲ್ಲ. ಕೇಳಬೇಕಂದ್ರೆ ಕೇಳಬೇಕು, ಹೇಳ್ಬೇಕಂದ್ರೆ ಹೇಳ್ಬೇಕು. ಒಂದು ನಿಮಿಷ ಲೇಟ್ ಆದ್ರೂ ಕೂಡ ತೊಂದರೆ. ಅದಕ್ಕೆ ಬಳ್ಳಾರಿ ಜಿಲ್ಲಾ ಪತ್ರಕರ್ತರ ಸಂಘಟನೆಗಳು ನಾನು ಕೂಡ ಭಯ, ಭಕ್ತಿ ಮತ್ತು ಗೌರವ ಮೂರು ಇದ್ದಾವೆ. ಯಾಕಂದ್ರೆ ಬಹಳ ಕಡಿಮೆ. ಕೆಲವರಿಗೆ ಭಯ ಮಾತ್ರ ಇರುತ್ತೆ, ಕೆಲವರಿಗೆ ಭಕ್ತಿ ಇರುತ್ತೆ, ಕೆಲವ್ರಿಗೆ ಗೌರವ ಇರುತ್ತೆ. ಅಂದ್ರೆ ಈ ಮೂರನ್ನು ಇಟ್ಕೊಂಡಿರೋರು ನಮ್ಮ ಬಳ್ಳಾರಿ ಜಿಲ್ಲೆಯ ಪತ್ರಕರ್ತರ ಸಂಘ ಅಂತ ಒಂದು ವಿಚಾರ ಹೊರದಾಗ ಹೇಳಿಕೆ ನಾನು ಬಹಳ ಇಷ್ಟಪಡ್ತೀನಿ. ಯಾಕಂದ್ರೆ ಭಯ, ಭಕ್ತಿ ಮತ್ತು ಗೌರವ ಇದ್ದಾಗ ಅದು ಬಹಳಷ್ಟು ಆತ್ಮೀಯ ಇರುತ್ತೆ ಅಂತ ಹೇಳಿ ನನ್ನ ಭಾವನೆ ಇದೆ. ಯಾಕಂದ್ರೆ ಬಹಳ ಸಂದರ್ಭದಲ್ಲಿ ಭಯದಿಂದ ವಾತಾವರಣದಲ್ಲಿ ಇದ್ದಾಗ ಬೇರೆ ಸಂದರ್ಭ ಇರುತ್ತೆ, ಆದ್ರೆ ಭಕ್ತಿಯಿಂದ ಇದ್ದಾಗ ಬೇರೆ ಇರುತ್ತೆ, ಗೌರವದಿಂದ. ಈ ಮೂರನ್ನ ಬಿಟ್ಟು ಹೊರತುಪಡಿಸು ಒಂದು ಬಾಸ್ಕೆಟ್ ಅಲ್ಲಿ ಹಾಕಿದ್ದಾಗ ಅದಕ್ಕೆ ನೋಡೋ ಒಂದು ನೋಟದೇ ಬೇರೆ ಇರುತ್ತೆ ಅನ್ನುವಂಥ ವಿಚಾರವನ್ನು ನಾನು ತಿಳಿಸಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಆ ರೀತಿಯಾಗಿ ನಾನು ಕೂಡ ಇವಾಗ ಶಾಸಕನಾಗಿ, ನಾನು ಮತ್ತು ನಗರ ಶಾಸಕರಾಗಿರುವಂತಹ ಭರತ್ ರೆಡ್ಡಿ ಅವರು ಸೇರಿ ಗದಗ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಭಾಷಣ ನಾನು ಮತ್ತು ಭರತ್ ರೆಡ್ಡಿ ಅವರು ಮತ್ತು ಮೇಯರ್ ಅವರು ಮತ್ತು ನಮ್ಮ ಮಾನ್ಯ ರಾಜರು ಎಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿಯೇ ವಿಶೇಷವಾಗಿರುವಂತಹ ಪತ್ರಕರ್ತರ ಸಂಘಕ್ಕೆ ನಾವು ಜವಾಬ್ದಾರಿಯಾಗಿ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋ ಒಂದು ವಿಚಾರವನ್ನು ನಾವು ತಿಳಿಸ್ತೀವಿ. ಇವತ್ತು ನಾವು ಮೂವರೆಲ್ಲ ಜನಪ್ರತಿನಿಧಿಗಳು ನಾವಂತೆ ಅಲ್ಲ, ನಮ್ಮ ಜಿಲ್ಲೆಯಲ್ಲಿರುವಂತಹ ಆಯ್ಕೆ ಆಗಿರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಕೂಡ ನಿಮ್ಮ ಜೊತೆಗೆ ಇರುವಂತಹ ಒಂದು ಕೆಲಸ ಕಾರ್ಯಕ್ಕೆ ನಾವು ಮುಂಚೂಣಿಯಲ್ಲಿರ್ತೀವಿ. ಅದರ ಜೊತೆಗೆ ನಮ್ಮ ಏನಿವತ್ತು ನಮ್ಮ ಸಂಘಕ್ಕೆ ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ಏನಾದರೂ ತೊಂದರೆಗಳಾಗಿದ್ದಾಗ ಸರ್ಕಾರದಿಂದ ಯಾವ ಮಟ್ಟದಲ್ಲಿ ತರಬೇಕು ಅನ್ನುವಂಥ ವಿಚಾರದಿಂದ ಹಿಡಿದು ತಮ್ಮ ಬೇರೆ ಬೇರೆ ವಿಚಾರದಲ್ಲಿ ತಮ್ಮ ಕ್ಷೇಮಾಭಿವೃದ್ಧಿ ವಿಚಾರದಲ್ಲಿ ಕೂಡ ನಾವೆಲ್ಲರೂ ಕೂಡ ಮುಂಚೂಣಿಯಾಗಿರ್ತೀವಿ. ಅದಕ್ಕೆ ಈಗಾಗಲೇ ಕೂಡ ನನಗೆ ನಮ್ಮ ಪತ್ರಕರ್ತರ ಮಾಧ್ಯಮ ಮಿತ್ರರು ಕೆಲವೆಲ್ಲರೂ ಕೂಡ ಸಲಹೆ ಕೊಡ್ತಾ ಇದ್ರು. ನಮ್ಮ ಬಸವರಾಜ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಇವತ್ತೆಲ್ಲರೂ ಕೂಡ ಇಲ್ಲಿರುವಂತಹ ಪತ್ರಿಕೆ ಅಂದ್ರೆ ಕೆಲವರೇ ಹೆಸರು ತಗೊಂಡಿದ್ದಾರಲ್ಲ, ಅವರು ಬಹಳಷ್ಟು ಅವರೊಂದೇ ಅಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸೇರಿ ನಮ್ಮ ಜಿಲ್ಲಾ ಪತ್ರಿಕಾ ಸಂಘದ ಕಟ್ಟಡದ ಮೇಲೆ ಇವತ್ತು ಇನ್ನೊಂದು ಯಾರಾದರೂ ಒಬ್ಬ ನಮ್ಮ ರಾಜ್ಯದಿಂದ ನಮ್ಮ ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದಾಗ ನಮ್ಮ ಸಂಘದ ಅಧ್ಯಕ್ಷರಾಗಿರ್ಬೋದು, ಬೇರೆ ಪದಾಧಿಕಾರಿಗಳು ಬಂದಾಗ ಹೋಟೆಲ್ ಉಳ್ಕೊಳ್ಳೋದು ಅಲ್ಲೇ ಒಂದು ಅದರ ಮೇಲೆ ಒಂದು ರೂಮ್ ಹಾಕಿಬಿಟ್ಟು ಒಂದು ಗೆಸ್ಟ್ ಹೌಸ್ ತರ ಮಾಡುವ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಇವತ್ತು ನಾನು ನನ್ನ ಶಾಸಕರ ನಿಧಿಯಿಂದ 10 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಸೋದರರಾಗಿರುವಂತಹ ಅವರು ಪರ್ಮಿಷನ್ ತಗೊಂಡೆ. ಭರತ್ ರೆಡ್ಡಿ ಅವರು ಕೂಡ ಒಂದು 10 ಲಕ್ಷ ಇಬ್ಬರದು ಕಂತು ಮಾಡೋಣ.
20 ಲಕ್ಷದ ಮೂಲಕ ಅವರು 20 ಲಕ್ಷದ ಮೂಲಕ ತಮ್ಮ ಕಟ್ಟಡ ಮೇಲೆ ಒಂದು ಒಳ್ಳೆ ಒಂದು ಕಟ್ಟಡವನ್ನು ಮಾಡಿ, ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಮಾಡಿ, ಒಂದು ಹೋಟ್ಲಲ್ಲಿ ಯಾವ ರೀತಿ ಇರುತ್ತೆ ಅದು 100 ರೂಮ್ ಅಥವಾ 2 ರೂಮ್ ನಾವು ಪ್ಲಾನ್ ಮಾಡಿಕೊಟ್ರೆ ಅದಕ್ಕೆ ಆಗುವಂತ ಖರ್ಚು ಹೋಗುವಲ್ಲ 20 ಲಕ್ಷ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು. ನಾವು ತಂತ್ರಜ್ಞರು ಮತ್ತು ನಮ್ಮ ದಾಸರವರು ಎಲ್ಲರೂ ಜನಪ್ರತಿನಿಧಿಗಳು ಸೇರಿ ಅದನ್ನ ಮಾಡಿಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನ ಈ ವೇದಿಕೆ ತಿಳಿಸ್ತಾ, ಇವತ್ತು ನಮಗೆ ಬಹುಶಃ ಬಳ್ಳಾರಿ ಜಿಲ್ಲೆಯ ಒಂದು ಸಂಘಕ್ಕೆ ಚುನಾವಣೆ ಅಂದ್ರೆ ಇದೆಲ್ಲ ಮುಂಚೂಣಿಯಲ್ಲಿ ಬಂದ್ಮೇಲೆ ಇದರ ಜವಾಬ್ದಾರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಬೆಳೆದಿವೆ. ಇವತ್ತು ಶಿವಾನಂದ ಸಾಹೇಬ್ ತಗೊಳ್ಳೋದವ್ರು ಬಂದ್ಮೇಲೆ ಅವರ ವಿಚಾರಗಳನ್ನ, ಅವರ ಅನಿಸಿಕೆಗಳನ್ನ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ಯಾವ ರೀತಿ ಇರಬೇಕು, ನಮ್ಮಲ್ಲಿ ಯಾವ ರೀತಿ ಇರಬೇಕು, ನಾವು ಒಬ್ಬರನ್ನ ಗೆದ್ದು ಬಂದ್ವಿ ಅಂದ್ರೆ ಸೋತಂತವ್ರು ಯಾರು ಕೂಡ ಬಿಡಬಾರ್ದು ಅಂತ ಹೇಳಿ ನನ್ನ ಸ್ಫೂರ್ತಿಯಾದಂತ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಸೋತವರು ಕೂಡ ನಾವು ಸಂಘದವ್ರು ಅನ್ಕೋಬೇಕು, ಅಷ್ಟೇ ಒಂದು ಬಾಂಡಿಂಗಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕು. ಸೋತವರು ಬೇರೆ ಗುಂಪು ಅಂತ ಹೇಳಿ ತಿಳ್ಕೊಳ್ತಾರೆ. ಯಾಕಂದ್ರೆ ಚುನಾವಣೆಗಳ ನಂತರ ನಾವು ಕೂಡ ಇವತ್ತು ನಾವು ಚುನಾವಣೆ ಗೆದ್ದು ಬಂದಾಗ ನಂತರ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮುಂದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ತಾವು ಕೂಡ ಮಾಡಬೇಕನ್ನುವಂತ ನನ್ನ ತಮ್ಮ ಸ್ನೇಹಿತರಾಗಿ ಒಂದು ಸಲಹೆಯನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು ಮೂರ್ತಿ ಅವರು ಇದೆಲ್ಲರೂ ಕೂಡ ಹಲವರು ಬಹಳ ಜನ ಶಿವಾನಂದ ಸಾಹೇಬ್ರೆ ಇಲ್ಲೆಲ್ಲರೂ ಕೂಡ ನಮ್ಮಲ್ಲಿರುವಂತವ್ರು, ನಮ್ಮ ಕ್ಲಾಸ್ಮೇಟ್ಗಳು, ನಮ್ಮ ಮನೆ ಭಕ್ತರು, ನಮ್ಮ ಪಕ್ಕದ ಓಣಿ ಇರುತ್ತವರು ಇವೆಲ್ಲರೂ ಕೂಡ ಇಲ್ಲದೆ ಅಂದ್ರೆ ಪತ್ರಿಕಾ ಮಿತ್ರರು ಪತ್ರಿಕಾ ರಂಗಕ್ಕೆ ಯಾವ ರೀತಿ ಬರ್ತಾರೆ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೋಡ್ಕೊಂಡು ಬರ್ತಾರೆ. ಎಲ್ಲಿ ಏನು ಉದ್ಯೋಗ ಸಿಗಲಿಲ್ಲ ಅಂದ್ರೆ ಪತ್ರಿಕಾ ರಂಗಕ್ಕೆ ಬಂದು ಅದರಲ್ಲಿ ಯಶಸ್ವಿ ಆಗಿರ್ತಂಥವ್ರು ಬಳ್ಳಾರಿಯಲ್ಲಿ ಬಹಳ ಜನ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ತಿಳಿಸ್ತೀವಿ. ಇವತ್ತು ತಮ್ಮ ಸ್ವಯಂ ಉದ್ಯೋಗಗಳನ್ನು ಹುಡ್ಕೊಂಡು ಬಂದಿರ್ತಾರೆ. ಅಂದ್ರೆ ಆ ಸ್ವಯಂ ಉದ್ಯೋಗ ಯಾಕಂದ್ರೆ ನಮ್ಮ ಶಾಸಕ ಸ್ಥಾನಗಳು, ನಮ್ಮ MLAಗಳು ಬೇರೆ ತರ ಇದ್ರೆ ತಮ್ಮ ಒಂದು ಜೀವನಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ಕಷ್ಟ ಸುಖದಲ್ಲಿ ಏರುಪೇರುಗಳು ಆಗ್ತಾ ಇರ್ತಾರೆ. ಅಂದ್ರೆ ನಮಗೆ ಬಹಳಷ್ಟು ಧೈರ್ಯ ಬೇಕು, ಎಲ್ಲೆಲ್ಲೇ ಬೆಳಿಬೇಕು, ರಾತ್ರಿ ನಿದ್ದೆ ಇರಲ್ಲ, ಅದನ್ನೆಲ್ಲ ನಿಂತು ಮತ್ತೆ ತಮ್ಮ ಆರೋಗ್ಯವನ್ನು ನೋಡಿಕೊಂಡು ನಾವು ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆಯ ನ್ಯೂಸ್ ಕೊಡಬೇಕು, ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಬೇಕು ಅನ್ನೋಂಥ ವಿಚಾರವನ್ನು ಒಂದು ನಮ್ಮ ಜೀವನದ ಹಂತದೊಳಗೆ ಅಂಗನ್ನು ತೊರೆದು ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ, ಆ ಕೆಲಸಕ್ಕೆ ಎಷ್ಟು ಸ್ಲ್ಯಾಗ್ ಆಗಿ ಹೇಳಿದ್ರು ಕೂಡ ಕಡಿಮೆ ಇರುವಂತ ವಿಚಾರವನ್ನು ನಾನು ಹೇಳ್ತೀನಿ. ಬಹುಶಃ ನಾವೆಲ್ಲರೂ ಕೂಡ ಜೀವನದಲ್ಲಿ ಕಷ್ಟ ಪತ್ರಿಕಾ ಮಾಧ್ಯಮದ ಒಂದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯ ಮಾಡುವಂತ ಒಂದು ಸಂದರ್ಭ ಇರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ರಂಗದಲ್ಲಿ ಕೂಡ ಏಳುಬೀಳುಗಳು ಇರ್ತವೆ. ಅದನ್ನು ಮೆಟ್ಟು ನಿಲ್ಲುವಂತಹ ಶಕ್ತಿ ಆ ದೇವರು ಕೊಡಬೇಕು. ಇವತ್ತು ನನಗಾಗಿರುವಂತ ಒಂದು ಅನ್ಯಾಯವನ್ನು ನಾನು ಹೇಳ್ತಾ ಇದ್ದೆ ಅಂದ್ರೆ ರಾಜಕೀಯ ರಂಗ ಕೂಡ ಅದೇ ರೀತಿಯ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಬ್ಬರು ಬೆಳೀತಾರೆ ಅಂದ್ರೆ ಇನ್ನೊಬ್ರು ಬರ್ತಾ ಇರ್ತಾರೆ, ಅದನ್ನ ತಪ್ಪಿಸ್ಕೊಂಡು ಬರ್ಬೇಕು. ಅದೆಲ್ಲ ಆದ್ಮೇಲೆ ಜನಗಳ ಮಧ್ಯೆ ಇರುವಂತದ್ದು ಮಾಡ್ಕೊಡ್ಬೇಕು. ಅದೆಲ್ಲ ಆದ್ಮೇಲೆ ಇನ್ನೊಂದು ಸಮಸ್ಯೆಗಳು ಬರ್ತಾ ಇರ್ತವೆ. ಆ ಸಮಸ್ಯೆಗಳಂತೂ ನನ್ನ ಜೀವನದಲ್ಲಿ ನನಗೆ 50 ವರ್ಷ ಇದ್ದಾರೆ. ಇವತ್ತು ಈ ಜೀವನದಲ್ಲಿ ನನಗೆ ಎಷ್ಟು ಏಳುಬೀಳುಗಳು ನೋಡಿದೆ ಅಂದ್ರೆ ಅದು ಕಂಡರಿದಾದಷ್ಟು. ಇವತ್ತು ಹಿಮಾಲಯ ಎಷ್ಟು ಎತ್ತರ ಇದೆ ಗೊತ್ತಿಲ್ಲ, ಅಷ್ಟು ಎತ್ತರಕ್ಕೆ ಹೋಗುವಂತದ್ದು ಕೂಡ ನೋಡಿ ಬಂದಿದ್ದೀವಿ. ಅದಾದ ನಂತರ ಅದು ಏಳುಬೀಳುಗಳು ಮಧ್ಯೆ ಕೂಡ ನೋಡಿ ಬಂದಿದ್ದೀವಿ. ಆದ್ರೆ ನಮ್ಮೆಲ್ಲರ ಸಹಕಾರದಿಂದ ನಮ್ಮೆಲ್ಲರ ಮಿತ್ರರು, ನಮ್ಮ ಶಾಸಕರಾಗಿರ್ಬೋದು, ಭರತ್ ಆಗಿರ್ಬೋದು, ನಾವೆಲ್ಲರೂ MP MLAಗಳು ಸೇರಿ ಬಳ್ಳಾರಿ ಜಿಲ್ಲೆಯನ್ನ ಒಂದು ಉತ್ತಮವಾದ ಜಿಲ್ಲೆ ಮಾಡಬೇಕಂತೇಳಿ ನಮ್ಮ ಎಲ್ಲಾ ವ್ಯವಸ್ಥೆಗಳನ್ನ ತೊರೆದು ಬಳ್ಳಾರಿ ಜಿಲ್ಲೆಯಿಂದ ಅಭಿವೃದ್ಧಿಯಿಂದ ತೆಗೆದುಕೊಳ್ಳೋ ಕೆಲಸವನ್ನ ತಿಳ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಂತೇಳಿ ನಾನು ಈ ವೇದಿಕೆ ಮೂಲಕ ನಮ್ಮ ಕಳಕಳಿಯಿಂದ ನಾನು ಕೇಳ್ಕೊಂಡಿರ್ತಾ ಇದ್ದೀನಿ. ಇವತ್ತು ಪತ್ರಿಕಾ ಸಂಘದ ಮಿತ್ರರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಸಿರುವಂತ ವಿಚಾರಗಳು ಇರ್ತವೆ. ಆದ್ರೆ ಕೆಲವು ಸಂದರ್ಭದಲ್ಲಿ ನಮಗೆ ಗೊತ್ತಾಗದಂತ ಕೆಲವು ವಿಚಾರಗಳು ಇರ್ತವೆ. ನಾವು ಪತ್ರಿಕೆಯನ್ನು ಓದ್ತಾ ಇರ್ತೀವಿ. ಪತ್ರಿಕೆ ಓದಿದಾಗ ನೋಡ್ರೆ ನಾವು ಸುದ್ದಿ ಕಳಿಸ್ತಾ ಇದ್ದಾರೆ ನೋಡಿ, ಎಲ್ಲಿಗೂ ಕೂಡ ಅವ್ರು ಸುದ್ದಿ ಅಂತೂ ಬಿಡೋದಿಲ್ಲ. ಅಂದ್ರೆ ಆ ಕೆಲಸದ ಮೇಲೆ ಇರುವಂತ ಒಂದು ಪ್ರೀತಿಯಿಂದ ಹಿಡಿದು ಬದ್ಧತೆಯನ್ನು ನೋಡ್ತೀವಲ್ಲ, ಆ ಬದ್ಧತೆಯನ್ನು ಇದು ನೋಡದಂತ ಕಾಣುತ್ತೆ. ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಮಲಗಿದ್ದಾಗ, ಎದ್ದಿದ್ದಾಗ, ಬಾತ್ರೂಮ್ಗೆ ಹೋದಾಗ, ಮಲಗಿದ್ದಾಗ ಬಾತ್ರೂಮ್ ಕೂಡ ಫೋನ್ ತಗೊಂಡೋದು ನ್ಯೂಸ್ ಮಾಡ್ತಾ ಇರ್ತಾರೆ. ಅಂತ ದಿನಗಳು ಕೂಡ ಬಂದಿರ್ತಾರೆ. ಅಂದ್ರೆ ಬೆಳಗ್ಗೆ ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೆ ತಾವು ಯಾವತ್ತೂ ಪ್ರಮುಖ ಒಂದು ವಿಚಾರವನ್ನು ತಿಳಿಸಿ ಇವತ್ತು ನಾನು ಕೂಡ ಬಹುಶಃ ಕೆಲವು ಸಂದರ್ಭದಲ್ಲಿ ಕೆಲವು ನ್ಯೂಸ್ಗಳು ನಿಜ ಇರ್ತಾರೆ, ಕೆಲವು ನ್ಯೂಸ್ಗಳು ಸುಳ್ಳು ಇದ್ದಾಗ ಕೂಡ ಅದನ್ನ ಕೂಡ ನೋಡಿ ಎಂಜಾಯ್ ಮಾಡೋದಂತ ನಾನು ಆಗಿರ್ತೇನೆ. ನನ್ನ ರಾಜಕೀಯ ಜೀವನದಲ್ಲಿ ಕೆಲವು ಏಳುಬೀಳುಗಳ ಮಧ್ಯೆ ಕೆಲವು ಸುಳ್ಳನ್ನು ಬಂದರೂ ಕೂಡ ಅದನ್ನು ಕೂಡ ರಾತ್ರಿ ಕೂತ್ಕೊಂಡು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮರು, ನನ್ನ ಸ್ನೇಹಿತರಿಗೆ ಕೆಲಸ ಮಾಡೋದು ನೋಡಪ್ಪ ಇದು ಸುಳ್ಳು ಅಂತ ಹೇಳಿ. ಆದ್ರೆ ನಿಜ ಬಂದಾಗ ಅದನ್ನು ಕೂಡ ಅಷ್ಟೇ ಮಟ್ಟದಲ್ಲಿ ಅದಕ್ಕಿಂತ ಡಬಲ್ ಆಗಿ ನಾವು ಹೇಳ್ಕೊಡ್ತಾ ಇರ್ತಾರೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಸುಳ್ಳು ಬಂದಾಗ ಬಹಳಷ್ಟು ಮನಸ್ಸಿಗೆ ನೋವಾಗುತ್ತೆ. ಆದ್ರೆ
ಅದನ್ನ ಆ ಸುಳ್ಳು ಅನ್ನುವಂತ ವಿಚಾರವನ್ನು ಯಾರಿಗೆ ಹೇಳ್ಬೇಕು ಗೊತ್ತಾಗಲ್ಲ. ಅದನ್ನ ಹೇಳಿದ್ರೆ ಇಲ್ಲಿ ನಯ, ಭಯ, ಭಕ್ತಿ, ಗೌರವ 3 ಬಂದಿರ್ತವೆ. ಇಲ್ಲಿ ಯಾವ ರೀತಿ ಹೇಳ್ಬೇಕಂತ ಆದ್ರೂ ಕೂಡ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆದ್ರೆ ಒಂದು ನಮ್ಮಂತ ನಾವು ಹೆಂಗ್ ಬಂದ್ರೆ ನಾನು ಬರ್ತಾ ಇದ್ದೀವಿ, ಅದನ್ನ ಚಾಲೆಂಜ್ ಆಗಿ ತಗೊಂಡು ನಮ್ಮ ಬಳ್ಳಾರಿ ಜಿಲ್ಲೆ ಚಾಲೆಂಜ್ ಆಗಿ ತಗೊಂಡು ಅದನ್ನ ಬಿಟ್ಟು ನಿಲ್ಲಿ ಎದ್ದು ಮತ್ತೆ ತೋರಿಸ್ಬೇಕನ್ನುವಂತ ಛಲದಿಂದ ನಾವು ಕೆಲಸ ಮಾಡ್ಕೊಳ್ಬೇಕು. ಯಾಕಂದ್ರೆ ತಾವು ಏನು ಬರೋದ್ರಿಂದ ನಾನು ಕೂಡ ಅದನ್ನ ಸ್ಫೂರ್ತಿ ಮಾಡ್ಕೋಬೇಕು. ಅಂದ್ರೆ ನನ್ನ ರಾಜಕೀಯ ಜೀವನದಲ್ಲಿ ನಾವು ಏನೇ ಬಂದ್ರೆ ಅದನ್ನು ಸ್ಫೂರ್ತಿ ಮಾಡ್ಕೋಬೇಕು. ಒಳ್ಳೆಯದು ಬರೋದು, ಕೆಟ್ಟದ್ದು ಬರೋದು. ಯಾಕಂದ್ರೆ ಅವ್ರ ಅನಿಸಿಕೆಗಳನ್ನು ಹೇಳಿರ್ತಾರೆ, ಅದನ್ನ ನಮ್ಮ ಕಣ್ಣು ತಿಳಿಸುವಂತ ಕೆಲಸಕ್ಕೆ ನಾವು ಮಾಡ್ತಾ ಇರ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿ ಇವತ್ತು ಬಹುಶಃ ನಾವೆಲ್ಲರೂ ಕೂಡ ಪತ್ರಿಕಾ ಸಂಘದವರು ಇವತ್ತು ಬಹುಶಃ ನಮ್ಮ ಭಾಗದ ಜಿಲ್ಲೆಯ ಸಂಘ ಬಹಳ ಯಶಸ್ವಿಯಾಗಿ ಕೆಲಸ ಮಾಡುತ್ತೆ ನಮ್ಮ ದೊಡ್ಡ ನಮಗೆ. ಯಾಕಂದ್ರೆ ನಮ್ಮ ಜೊತೆಗೆ ನಾವೆಲ್ಲ ಕೂಡ ಸ್ನೇಹಿತರು, ನಮ್ಮ ಪಕ್ಷವನ್ನೆಲ್ಲ ಎಲ್ಲ ಪಾರ್ಟಿ ಪಕ್ಷಗಳನ್ನು ಬಿಟ್ಟು ಎಲ್ಲ ಜಾತಿಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ನಮ್ಮ ಜೊತೆಗೆ ನಾವೆಲ್ಲರೂ ಹೋಗ್ತೀವಿ. ಬಳ್ಳಾರಿಯ ಜನಸಂಖ್ಯೆಗಳನ್ನು ಹಿಡಿದು ಸಾಮಾನ್ಯ ಜನರು ಕೂಡ ನಿಮ್ಮ ಬೆನ್ನೆಲುಬಾಗಿದ್ದಾರೆ. ನೀವು ಮಾಡಿದಂತ ಕಾರ್ಯಕ್ಕೆ ಯಾವತ್ತೂ ಕೂಡ ಹೆಗ್ಗಳಿಕೆ ಇರುತ್ತೆ, ಅದನ್ನು ಹೊಗಳಿಕೆ ಇರುತ್ತೆ. ಯಾರೋ ಒಬ್ರು ಹೊಗಳ್ತಾ ಇರ್ತಾರೆ, ತೆಗಳ್ತಾ ಇರ್ತಾರೆ, ಅವರೆಲ್ಲ ಕೂಡ ಬದಿ ಹೊಂದ್ಕೊಂಡು ಕೆಲಸ ಮಾಡಿಕೊಂಡು ಹೋಗುವಂತ ಶಕ್ತಿ ತಮಗಿದೆ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಈ ಭಾಗದಲ್ಲಿ ಪತ್ರಿಕಾ ಮಿತ್ರರು ಬಹಳಷ್ಟು ಏರುಪೇರುಗಳನ್ನು ನೋಡ್ತಾ ಇರ್ತೇವೆ. ಅವ್ರ ಜೊತೆಗೆ ನಿಮ್ಮ ಜೊತೆಗೆ ಇರ್ತೀವಿ. ಅದಕ್ಕಿಂತ ಮುಖ್ಯವಾಗಿ ತಾವು ಬಂದಿದ್ದ ರಂಗವನ್ನ ತಾವು ಬಹಳಷ್ಟು ಉತ್ಸಾಹದಿಂದ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಅದೇ ರೀತಿಯಾಗಿ ಕೂಡ ತಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಕೂಡ ಒಳ್ಳೇದಾಗಬೇಕು, ಮಕ್ಕಳಿಗೆ ಕೂಡ ಒಳ್ಳೇದಾಗುವಂತ ಕೆಲಸ ನಮ್ಮ ಸರ್ಕಾರಗಳು ಯಾವ ರೀತಿ ಹೋದ್ರೆ ಆ ಯೋಜನೆಗಳನ್ನ ತಮ್ಮ ಮನೆ ಬಾಗಿಲಿಗೆ ತಂದು ಕೊಡುವಂತಹ ಜವಾಬ್ದಾರಿ ನಾವು ಶಾಸಕರು ನಾವೆಲ್ಲರೂ ಶಾಸಕರು ಮಾಡಿಕೊಡ್ತೀವಿ ಅಂತೇಳಿ ಕೂಡ ಈ ವೇದಿಕೆ ಮೂಲಕ ನಮಗೆ ತಿಳಿಸಿ ನಾವೆಲ್ಲರ ಜೊತೆಗೆ ಯಾವತ್ತೂ ಕೂಡ ಇದೇ ರೀತಿಯಾಗಿ ಸ್ನೇಹಪೂರ್ವಕವಾಗಿ ಇವತ್ತು ಪಾಸಿಟಿವ್ ನೆಗೆಟಿವ್ ಅಲ್ಲ, ಎಲ್ಲದಕ್ಕೂ ನ್ಯೂಸ್ ಅಂದ್ರೆ ನ್ಯೂಸ್, ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ನ್ಯೂಸ್ ಈಸ್ ನ್ಯೂಸ್ ಅಷ್ಟೇ. ಅಂದ್ರೆ ಒಂದು ಯಾವುದೇ ಒಂದು ವಿಚಾರ ಬಂದಾಗ ಅದು ವಿಚಾರನೇ ಆಗುತ್ತೆ ಹೊರತು ಅದರಿಂದ ಒಳ್ಳೆಯದು ಕೆಟ್ಟದಂತೇಳಿ ಭಾವಿಸಬಾರದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಅಂತ ವಿಚಾರವನ್ನು ತಿಳಿಸಿ ನಿಮ್ಮ ಬೆನ್ನೆಲುಬಾಗಿ ಯಾವತ್ತೂ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇರಲಿಲ್ಲ. ಆದ್ರೆ ನಮ್ಮ ಭರತ್ ರೆಡ್ಡಿ ಅವರು ಕೂಡ 3ನೇ ತಾರೀಕು ನಮ್ಮ ವಾಲ್ಮೀಕಿಯ ವಿಗ್ರಹ ಸ್ಥಾಪನೆ ಮಾಡುವಂತ ಕಾರ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದನ್ನ ನನ್ನ ತಮ್ಮ ನನ್ನ ಸೋದರರಾಗಿರುವಂತಹ ಭರತ್ ರೆಡ್ಡಿ ಅವ್ರನ್ನ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ಪಣ ಕಟ್ಕೊಂಡು ನಾವು ಬಂದಿರುವಂತ ವಿಚಾರವನ್ನು ತಿಳಿಸ್ತೀವಿ. ಅದರಲ್ಲಿ ಯಶಸ್ವಿ ಆಗ್ತೀವಿ. ಅದರ ಜೊತೆಗೆ ಎಲ್ಲಾ ಸಂಘ ಸಂಸ್ಥೆಗಳನ್ನ, ಎಲ್ಲಾ ಸಮಾಜಗಳನ್ನ ಒಕ್ಕೂಟವಾಗಿ ತೆಗೆದುಕೊಂಡು ಹೋಗುವಂತಹದ್ದಕ್ಕೆ ನಾವು ಕೈ ಹಾಕ್ತೀವಿ. ಅದರ ಜೊತೆಗೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೂರ್ತಿಯವರು, ನಮ್ಮ ಹರಿಶಂಕರ್ ಅವರು, ನಮ್ಮ ಚೌಧರಿ ಅವರು, ನಮ್ಮಿಂದ ಸೀನಿಯರ್ಗಳೆಲ್ಲ ಅದ್ರ ಜೊತೆಗೆ ಮೈಗಳು ಎಲ್ಲ ಇದ್ರು, ಎಲ್ಲ ಕಣ್ಣು ಮತ್ತೆ ಹೋದ್ರು. ಇಲ್ಲ ಮೈಗಳು ಅವ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮದಂತ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮ ಪತ್ರಿಕಾ ಸಂಘಕ್ಕೆ ಇವತ್ತು ಅಧ್ಯಕ್ಷ ಆತ್ಮೀಯವಾಗಿ ಬರಮಾಡಿಕೊಂಡು ಇವತ್ತು ನನಗೆ ಇಷ್ಟು ಆತ್ಮಪೂರ್ವಕವಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಸ್ನೇಹಿತರಾಗಿರುವಂತ ನಮ್ಮ ಗೌಡರು ವೀರಭದ್ರ ಗೌಡರು ಬಹಳ ಧನ್ಯವಾದಗಳು. ಏನಿದ್ರು ನನಗೆ ಕೂಡ ಯಶೋಧ ಸಾಹೇಬ್ರೆ ಹೆಂಗೆ ಅಂತ ಅಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಏನೋ ಇದ್ದಾಗ ನೇರವಾಗಿ ನನಗೆ ಬಂದು ಮಾತಾಡಿ ಗಲಾಟೆ ಮಾಡುವಂತ ಶಕ್ತಿ ಅವರು ಒಬ್ಬರಿಗೆ ಅಂದ್ರೆ ಎಲ್ಲರೂ ಹೇಳ್ತಾರೆ. ಆದ್ರೆ ಅವರು ಮುಂಚೆನೇ ಬಂದು ಹೇಳ್ತಾರೆ ಅಂದ್ರೆ ಸಮಾಜದಲ್ಲಿ ಇರುವಂತಹ ಒಂದು ಕಾರಣಗಳು ಅವರು ಇವತ್ತು ನಮಗೆ ಅಧ್ಯಕ್ಷರಾಗಿ ಬಂದಿದ್ದಾರೆ. ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ನಮ್ಮ ಸಂಘವನ್ನು ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಅವರು ಇದಾರಂದ್ರೆ ನನಗೆ ಬಹುಶಃ ಈ ಸಂಘ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ತಿಳಿಸಿ ನನಗೆ ಇಷ್ಟು ಆತ್ಮೀಯವಾಗಿ ಬರಮಾಡಿಕೊಳ್ಳೋದಕ್ಕೆ ನಮ್ಮೆಲ್ಲರೂ ಕೂಡ ಇಲ್ಲೇ ರವಿ ಕೂಡ ರವಿ ಇಲ್ಲೇ ಇದ್ದಾರೆ. ರವಿ ಅವರು, ನಮ್ಮ ಆದರ್ಶಿ ರವಿ ಅವರು, ನಮ್ಮ ಪ್ರಭಾಕರ್ ಅವರು, ಪ್ರತಿಯೊಬ್ಬರು ಹೆಸರನ್ನ ಹೇಳ್ತಾ ಇವತ್ತು ಬಹುಶಃ ನನಗೆ ನೋಡ್ತಾ ಇದ್ರೆ ನಮ್ಮ ಜಿಲ್ಲೆನೇ ಇಲ್ಲಿ ಬಂದಾಗ ಕಾಣುತ್ತೆ. ಇವತ್ತು ಸಿರುಗುಪ್ಪದಿಂದ ಬಂದಿದ್ದಾರೆ, ಸಂಡೂರಿಂದ ಬಂದಿದ್ದಾರೆ, ಕಂಪ್ನಿ ಕುರುಗೋಡಿಂದ ಬಂದಿದ್ದಾರೆ, ನಮ್ಮ ಬಳ್ಳಾರಿ ನಗರ ಮತ್ತು ಗ್ರಾಮಾಂತರದಿಂದ ಬಂದಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಂದು ಇವತ್ತು ಜಿಲ್ಲೆನೇ ಒಂದು ಸಣ್ಣ ಮಟ್ಟದಲ್ಲಿ ಜಿಲ್ಲೆನೇ ಒಗ್ಗೂಡಿಸುವಂತಹ ಒಂದು ಕೆಲಸಕ್ಕೆ ತಾವು ಬಂದಿದ್ದಾರೆ. ನಮ್ಮೆಲ್ಲರೂ ಒಳ್ಳೇದಾಗಬೇಕು. ತಮ್ಮ ಜೊತೆಗೆ ಯಾವತ್ತೂ ಜೊತೆಗೆ ಇವತ್ತು ನಾನು ನಮ್ಮ ಸಂಘದ ಕ್ಷೇಮಾಭಿವೃದ್ಧಿಗೆ ಇವತ್ತು ನನ್ನ ಹಳ್ಳಿ ಸೇವೆಯನ್ನು ಮಾಡಿದ್ದೀನಿ. 2 ಲಕ್ಷ ರೂಪಾಯಿ ಅದನ್ನು ದೊಡ್ಡದಲ್ಲ, ಆದರೂ ಕೂಡ ನನ್ನ ಹಳ್ಳಿ ಸೇವೆ ಪ್ರಾರಂಭ ಮಾಡಿ ನಿಮ್ಮ ಜೊತೆಗೆ ತಮ್ಮ ಕ್ಷೇಮಾಭಿವೃದ್ಧಿ ಜೊತೆಗೆ ತಮಗೆ ಪತ್ರಕರ್ತರಿಗೆ ಏನಾದರೂ ತೊಂದರೆ ಆದಾಗ ಅದನ್ನು ಮೀಸಲಿರುವಂತಹ ಒಂದು ಕೆಲಸಕ್ಕೆ ಇವತ್ತು ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆಗೆ ಕೂಡ ಇವತ್ತು ನಮ್ಮ ಬಸವರಾಜ್ ಅವರು, ನಮ್ಮ
ಗೌಡರು, ನಮ್ಮ ಮಂಜಣ್ಣವರು, ನಮ್ಮ ನಾಗರಾಜ್ ಅವರು, ನಮ್ಮ ಮಹೇಂದ್ರ, ಬಹಳ ಜನ ಎಲ್ಲರೂ ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಡೆಪಾಸಿಟ್ ಇಟ್ಟು ಆ ಡೆಪಾಸಿಟ್ ಮೂಲಕ ನಮಗೆ ಮಾಡಲಿಕ್ಕೆ ಅದನ್ನ ಚಾಚು ನಾವು, ನಮ್ಮ ಭರತ್ ರೆಡ್ಡಿ ಅವರು, ನಮ್ಮ ನಾಸಿರಣ್ಣವರು, ಇದರ ಜನಪ್ರತಿನಿಧಿಗಳು ಎಲ್ಲ ಸೇರಿ ಮೇಯರ್ ಅವರು, ಅದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಕಾರ್ಪೊರೇಟ್ಗಳು ಬಂದಿದ್ದಾರೆ. ಆಯಾಶ್ ಅವರಾಗಿರ್ಬೋದು, ನಮ್ಮ ವಿಕಿ ಅವರು, ಸೋಮು ಅವರು, ವಿಪಕ್ಷಗಳು ಬಂದಿದ್ದಾರೆ. ಈಗ ಬಂದರೆ ಗೊತ್ತಿಲ್ಲ, ಈಗ ಬಂದಿರ್ತಾರೆ. ವಿಪಕ್ಷಗಳು ಕೂಡ ಬೇರೆ ಪಕ್ಷ ಆದ್ರೂ ಕೂಡ ನನಗೆ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಯಾವತ್ತೂ ಕೂಡ ಜೊತೆಯಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ಬಳ್ಳಾರಿ ಒಂದು ವಿಭಿನ್ನ ಇರುತ್ತೆ. ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಪಕ್ಷ ಪಾರ್ಟಿಗಳು ಜಗಳ ಆಗಿರ್ತೀವಿ. ಭರತ್ ರೆಡ್ಡಿ ಅವರೇ, ಭರತ್ ರೆಡ್ಡಿ ಅವ್ರದ್ದು ಎಂಟು ಪ್ಲೇಟ್ ಇಲ್ಲ, ಅಣ್ಣ ಹಿಂಗೆ ಹಾಕೋದ್ರಿಂದ ಹಿಂಗೆ ಹಾಕೋದ್ರೆ ಇನ್ನೊಂದು 2 ಸಂತೆ ಆದ್ಮೇಲೆ ಅವರು ನನ್ನಂಗೆ ಆಗ್ತಾರೆ. ಅವ್ರಿಗೆ ಭವಿಷ್ಯ ಮುಂದಕ್ಕೆ ಒಳ್ಳೆ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಬಿಸಿ ರಕ್ತ ಇದ್ದಾಗ ಹಂಗೆ ಇರುತ್ತೆ. ಅಂದ್ರೆ ಬಿಸಿ ರಕ್ತ ಅಂದ್ರೆ ಅದಕ್ಕೆ ವಿಭಿನ್ನ ಇರೋಲ್ಲ. ಆದ್ರೆ ಹೊಸದಾಗಿ ಆದಾಗ, ಇವತ್ತು ನೋಡಿ ನಮ್ಮ ಪತ್ರಕರ್ತರ ಸಂಘ ಹೊಸದಾಗಿ ಆದಾಗ ನಮ್ಮ ಗೌಡ್ರು ಒಂದು ವರ್ಷ ಬಿದ್ದು ಹೋಗಲ್ಲ. ಅವರು ಹೆಂಗ್ ಕೆಲಸ ಮಾಡ್ತಾ ಇರ್ತಾರೆ, ಅದು ಮಾಡೋಣ ಇದು ಮಾಡೋಣ, ಅಲ್ಲಿಗೆ ಹೋಗೋಣ ಅಂತೇಳಿ ಹೆಂಗ್ ಕೆಲಸ ಮಾಡ್ಕೊಂಡು ಹೋಗ್ತಿರಂತ ಹೊಸದಾಗಿ ಆಯ್ಕೆ ಆದಾಗ ಅದೇ ರೀತಿಯಾದ ಪ್ರವೃತ್ತಿ ಮನಸ್ಸಲ್ಲಿರುತ್ತೆ. ಅಂದ್ರೆ ಆ ಪ್ರವೃತ್ತಿ ಮನಸ್ಸಲ್ಲಿದ್ರೆ ಅವ್ರಿಗೆ ಬಹಳ ದೊಡ್ಡ ಫ್ಯೂಚರ್ ಇರುತ್ತೆ. ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಒಂದು ಅವಕಾಶಗಳಿರುತ್ತೆ. ಆ ಅವಕಾಶಗಳನ್ನ ಇಟ್ಕೊಂಡ್ರೆ ಮಾತ್ರನೇ ಆ ಛಲ ಬಲ ಬರುತ್ತೆ. ಛಲನ ಬರುತ್ತೆ, ಬಲನೂ ಬರುತ್ತೆ, ಹಠನೂ ಬರುತ್ತೆ. ಅಂದ್ರೆ 100 ಕಡಿಮೆ ಆಗ್ಬೇಕಂದ್ರೆ 3 ಸಂಖ್ಯೆ ಮೇಲೆ ಆಗ್ಬೇಕಂತ 3ರಿಂದ ಆದ್ಮೇಲೆ 4ನೇ ಬಾರಿ ನಾನು ಆಗಿದ್ದೀನಿ. ನಾನು ಕೆಲವರು ನೋಡ್ತಾ ಇರ್ತಾರೆ, ಏನಪ್ಪ 4ನೇ ಬಾರಿನ ಸುಳ್ಳು ಹೇಳ್ತಾರೆ ಅನ್ಕೊಂತ. ನಾನು 2008ರಿಂದ ಕಂಟಿನ್ಯೂ ಆಗಿದ್ದೀನಿ ಶಿವರಾಮ್ ಸಾಹೇಬ್ರೆ. ಅಂದ್ರೆ ಕೆಲವರಿಗೆ ನಾನು MLA ಆಗಿದ್ದಂತೆ ಇದುವರೆಗೂ ಕೂಡ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಎಲ್ಲಿ ಕೂಡ ಇವಾಗ ಯಾರಾದ್ರೂ MLA ನಾನು ತೋರಿಸ್ಕೋಬೇಕು, ಯಾರಾದ್ರೂ ತೋರಿಸ್ಬೇಕು, ಬಳ್ಳಾರಿಯಲ್ಲಿ ತೋರ್ಸೋದೇ ಆಗಿಲ್ಲ ನನಗೆ. ಇಲ್ಲಿ ನೋಡಿದ್ರು ಅಣ್ಣ, ಇಲ್ಲಿ ನೋಡಿದ್ರು ನಮ್ಮ ಪಕ್ಕದ ಮನೆ, ಅಕ್ಕದ ಮನೆ, ಇಲ್ಲಿ ಎಲ್ಲ ಕೂಡ ಇಲ್ಲೇ ಇರ್ತದೆ. ನಾವೆಲ್ಲ ಕೂಡ ಜೊತೆಯಾಗಿ ಬೆಳೆದಿದ್ದಂತ ಯಾರಾದ್ರೂ ತೋರಿಸ್ಬೇಕು ಅರ್ಥ ಇಲ್ಲ. ಹೋಗಿ ನಮ್ಮ ಬೆಂಗಳೂರಲ್ಲಿ ತೋರಿಸ್ಬೇಕಂದ್ರೆ ಬೆಂಗಳೂರಿಗೆ ಹೋದ್ರೆ ನಾವು MLA ಕ್ಲಾಸಿಗೆ ಬರೋದಿಲ್ಲ, ಇನ್ನ ಕಡಿಮೆ ಆಗ್ಬೇಕು. ಅಂದ್ರೆ ಬಹಳ ಕಡಿಮೆ ಮಾಡೋದ್ರೆ ಲೋ ಪ್ರೊಫೈಲ್ ಆಗಿ ಹೋಗ್ಬೇಕಂತ ಆಸೆ ಇಟ್ಕೊಂಡಿದ್ದಂಥವ್ರು. ಆದ್ರೆ ಕೆಲವು ಸಂದರ್ಭದಲ್ಲಿ ಬಂದಾಗ ಒಂದು ಯಾವುದೇ ಒಂದು ಆಲೋಚನೆಗಳು ಯೋಚನೆಗಳು ಇದ್ದಾಗ ಅದ್ರ ಬದ್ಧವಾಗಿರುವಂತದ್ದು ಕಾರ್ಯಕ್ರಮ ಮಾಡಬೇಕಂತ ಛಲದಿಂದ ಇದ್ದು ನಾವು ಅದಕ್ಕೆ ಇವತ್ತು ನಾನು 4 ಬಾರಿ ಆಗಿ ಬಂದಿದ್ದೀನಿ. ಆ ರೀತಿಯಾಗಿ ನಮ್ಮ ಭರತವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯದಿಂದ ಬರಬೇಕು. ಛಲ, ಬಲ ಮತ್ತು ಹಠ 3 ಕೂಡ ಇಟ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಮನುಷ್ಯನಿಗೆ ಛಲನೂ ಬರಬೇಕು, ಬಲನೂ ಬರಬೇಕು, ಹಠನೂ ಬರಬೇಕು. ಇವೆಲ್ಲ ಕೂಡ 3 ಇಟ್ಕೊಂಡು ಹೋದಾಗ ಅವ್ರ ಒಳ್ಳೆ ಫ್ಯೂಚರ್ ಇರುತ್ತೆ. ಆದ್ರೆ ಎಲ್ಲೆಲ್ಲಿ ನಾವು ಕಡಿಮೆ ಆಗಬೇಕು ನಾವು ಕೆಲಸ ತಿಳ್ಕೊಂಡ್ಬಿಟ್ರೆ ಈ ನಮ್ಮ ರಾಜಕೀಯದ ಒಂದು ಗಣಿತ ಅಂತ ಹೇಳ್ತಾರೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಬಹಳಷ್ಟು ಬ್ಯೂಟಿಫುಲ್. ಈ ಮ್ಯಾಥಮೆಟಿಕ್ಸ್ ನಿನ್ನೆ ರಾತ್ರಿ ಯಾರಾದ್ರೂ ಕಂಡಿದ್ದೆ ಆ ಮ್ಯಾಥಮೆಟಿಕ್ಸ್, ಆ ಗಣಿತ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಂದರ್ಭ ಬರೋದಿದ್ದೇವೆ, ನಮ್ಮ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಗಣಿತ ಹೆಂಗಿರುತ್ತಂದ್ರೆ ಇವಾಗ 10 - 1 ಎಷ್ಟಪ್ಪ? 10 - 1 ಎಷ್ಟು? 9. ಆದ್ರೆ ನಮ್ಮ ಪೊಲಿಟಿಕಲ್ ಗಣಿತದಲ್ಲಿ 10 - 1 is 0. 10 ಕೆಲಸ ಮಾಡಿ 1 ಕೆಲಸ ಮೈನಸ್ ಆದ್ರಿಂದ 9 ಕೂಡ 0 ಆಗ್ತದೆ. ಅಂತ ಒಂದು ರಂಗದಲ್ಲಿ ನಾವೆಲ್ಲ ಇರ್ತೀವಿ. ಅದನ್ನ ಕೂಡ ಮೆಟ್ಟಿ ನಿಂತ್ಕೊಂಡು ಬರಬೇಕನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ತಮ್ಮ ಜೀವನದಲ್ಲಿ ಕೂಡ ಅದೇ ರೀತಿಯಾಗಿ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ನಾನಂದ್ರೆ ಆ ಮ್ಯಾಥಮೆಟಿಕ್ಸ್ ನ ಬಹಳ ನಂಬ್ಕೊಂಡು ನಾನು ಬಂದಂತವ್ರು. 10 - 1 is 0 ಅಂತೇಳಿ ನಂಬ್ಕೊಂಡು ಬರ್ತೀವಿ. 10 - 1 8 ಆಗೋದಿಲ್ಲ ರಾಜಕೀಯದಲ್ಲಿ. ಎಲ್ಲಿ ಇವತ್ತಿನ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಹಂಗಾಗಿದೆ. ಒಂದು ಕೆಲಸ ಮಾಡಿದ್ರೆ ಇಕ್ಕಿದ್ದು 9 ಕೂಡ ಹೋಗ್ಬಿಟ್ಟಿರ್ತಾರೆ. ಹಂಗಾಗಿದೆ. ಅದನ್ನ ಬಹಳ ಯೋಚನೆ ಇಟ್ಕೊಂಡು ನಾವು ಹೋಗ್ಬೇಕನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮೆಲ್ಲರೂ ಕೂಡ ಒಳ್ಳೇದಾಗಬೇಕು. ನಮ್ಮ ಜೊತೆಗೆ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ನೋಡ್ರೆ ಇರುವುದಕ್ಕೆ ನಮ್ಮ ತಗಲೂರವರಿದ್ದಾರೆ ರಾಜ್ಯಾಧ್ಯಕ್ಷರ ಅವ್ರ ಜೊತೆಗೆ ನಾವು ಮಾತನಾಡ್ತೇವೆ. ನಮ್ಮ ಜೀವನದಲ್ಲಿ ಪ್ರತಿ ಒಂದು ಹಂತದಲ್ಲಿ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಜೊತೆಗೆ ನಮ್ಮ ಎಲ್ಲ ಕೂಡ ನಮ್ಮ ಕಾರ್ಪೊರೇಟ್ಗಳು ಇಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತ ನಮ್ಮ ಎಲ್ಲಾ ಕಾರ್ಪೊರೇಟ್ಗಳು ಬಂದಿದ್ದಾರೆ. ಅದರ ಜೊತೆಗೆ ನಗರದಲ್ಲಿರುವಂತ ಎಲ್ಲಾ ಸದಸ್ಯರು ಬಂದಿದ್ದಾರೆ. ಅವರಿಗೆ ಅಧ್ಯಕ್ಷರಿಂದ ಹಿಡಿದು ಮಹಾಪೌರರಿಂದ ಹಿಡಿದು ಉಪಮಹಾಪೌರರು ಅವರೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇಡೀ ಬಳ್ಳಾರಿ ಕಾರ್ಪೊರೇಷನ್ ನಮ್ಮ ಸಂಘದ ಜೊತೆಗೆ ಇರುತ್ತೆ. ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಶಾಸಕರು ಇರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ತಮ್ಮ ಜೊತೆಯಾಗಿ ತಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಆಗ್ತಾ ತಮ್ಮ ಕಷ್ಟದಲ್ಲಿ ಸುಖದಲ್ಲಂತೂ ಭಾಗಿಯಾಗಿದ್ರೆ ನಮ್ಮ ಕಷ್ಟಕ್ಕೆ ಯಾವತ್ತು ಇರ್ತೀರೋ ನಮ್ಮ ಯಾವತ್ತೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಬಳ್ಳಾರಿಯ ನಾಯಕರ ಜೊತೆಗೆ ಇರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ನನಗೆ ಇಷ್ಟು ಆತ್ಮೀಯವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರೂ ಕೂಡ ನಮ್ಮ ಮುಖ್ಯವಾಗಿ ನನ್ನ ಸ್ನೇಹಿತರಾಗಿರುವಂತಹ ಯುವಕರುಗಳು ಅದರ ಜೊತೆಗೆ
ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವಾನಂದ ತಿರುವೂರು ಸಾಹೇಬ್ರನ್ನ 2ನೇ ಪ್ರೋಗ್ರಾಮ್ ನಾನು ಮಾಡ್ತಾ ಇದ್ದೇನೆ. ಈಗ ಅದರಿಂದ ನಾನು ಮಿಡಿಲ್ ಗ್ರೌಂಡ್ ಅಲ್ಲಿಂದ ಕೂಡ 2022 ಅನ್ಕೊಳ್ತೀವಿ ನಾವು ಮಾಡಿದ್ವಿ. 22ರಲ್ಲಿ ಬಂದಾಗ ಸಾಹೇಬ್ ಬಂದಾಗ ಅವತ್ತು ಒಂದು ವೇದಿಕೆ ಹಂಚ್ಕೊಂಡಿದ್ವಿ. ಇದೇ ರೀತಿಯಾಗಿ ಇನ್ನಷ್ಟು ಹಲವಾರು ಒಂದು ವೇದಿಕೆಗಳನ್ನ ನಾವೆಲ್ಲರೂ ನಮ್ಮ ಸಂಘದ ಜೊತೆಗೆ ಹಂಚ್ಕೊಳ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ನಿಮ್ಮ ಜೊತೆಯಾಗಿರ್ತೀವಿ ಅಂತ ಹೇಳಿ ನಿಮಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಾನು ಇವತ್ತು ಸಂಘಕ್ಕೆ ಬರೋಕ್ಕೆ ಆಗ್ತಾ ಇರ್ತೀನಿ. ಆದರೂ ಕೂಡ ಇವತ್ತು ಬರಲೇಬೇಕಂತೇಳಿ ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಬರಬೇಕು ಅಂತ ಹೇಳಿ ಇವತ್ತು ಬಂದು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಹಳಷ್ಟು ಮನಸ್ಫೂರ್ತಿಯಾದಂತಹ ಒಂದು ಸಂತೋಷವಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜೊತೆಗೆ ಯಾವ ಯಾವುದು ಜೊತೆಗೆ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವೇದಿಕೆಯಲ್ಲಿ ಇರುವಂತಹ ಬಿ ನಾಗೇಂದ್ರ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ನಂತರ ಮಂದಿಗೆ ಸಹಾಯ ಮಾಡೋದನ್ನು ನೆನಪು ಮಾಡಿಕೊಳ್ಳುವುದು ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಇದೆ. ಆ ಕಾರಣಕ್ಕಾಗಿ ಅವರಿಗೆ ನಮ್ಮ ಇಡೀ ರಾಜ್ಯದ ಪತ್ರಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿನ್ನೆ ಕೋಲಾರದಲ್ಲಿ ಒಂದು ಪತ್ರಕರ್ತರ ಇದೇ ಥರದ ವಿಕಾಸ ಸಮಾರಂಭದಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಕೊತ್ತನೂರು ಮಂಜುನಾಥ್ ಅವರು ನಮ್ಮ ಶಾಸಕರು, ಯುವ ಶಾಸಕರು, ಕೇವಲ 15 ದಿನದಲ್ಲಿ ಆ ಒಂದು ಕೋಲಾರದಲ್ಲಿ ನಿಂತು ಶಾಸಕರಾದರು. ಅದಕ್ಕೆ ಮುಂಚೆ ಪಕ್ಕದಲ್ಲಿ ಬೇರೆ ಕ್ಷೇತ್ರದ ಶಾಸಕರಿದ್ದರು. ಅವರು ಕೂಡ ನೋಡಲಾಗಲಿನಲ್ಲಿ ಅವರು ಆ ವೇದಿಕೆಯಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ, ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದೇ ವೇದಿಕೆಯಲ್ಲಿ ಅಲ್ಲಿಯ ಕೋಲಾರದ ಕ್ಷೇಮಾಭಿವೃದ್ಧಿ ನಿಧಿಗೆ 21 ಲಕ್ಷ ರೂಪಾಯಿ ಒಬ್ಬರೇ ಒಬ್ಬರು ಸಿಂಗಲ್ ಮನೆ. ನಾನು ಈ 2 ಲಕ್ಷ ರೂಪಾಯಿ ಕೊಟ್ಟಿರುವಂಥ ಹಣವನ್ನು ದಯಮಾಡಿ ಅದನ್ನು ಡೆಪಾಸಿಟ್ ಮಾಡಿ ಅದರಲ್ಲಿ ಯಾವ ಹಣವನ್ನು ಬಡ್ಡಿ ಹಣವನ್ನು ಅಷ್ಟೇ ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಬಳಸ್ತೀವಿ ಅಂತ ಹೇಳ್ತಾ, ಹಾಗೆ ಸೂರ್ಯನಾರಾಯಣ ನಮ್ಮ ಅತ್ಯಂತ ಆತ್ಮೀಯರಾದಂಥ ಸೂರ್ಯನಾರಾಯಣ ರೆಡ್ಡಿ ಅವರು ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಅವರ ಜೊತೆಯಲ್ಲಿ ನಾವು 7 ಬೀಳುಗಳಲ್ಲೂ ಇದ್ದೀವಿ. JDSನಲ್ಲಿದ್ದಾಗಲೂ ಇದ್ದೇವೆ. ಹಾಗೆ ಅವರು ಮುಖ್ಯಮಂತ್ರಿಗಳ ಸಲಹೆಗಾರ ಕೂಡ, ರಾಜಕೀಯ ಸಲಹೆಗಾರ ಕೂಡ ಕೆಲಸವನ್ನು ಮಾಡುವಂಥ ಸೂರ್ಯನಾರಾಯಣ ರೆಡ್ಡಿ ಅವರು. ಹಾಗಾಗಿ ಅಂಥವರ ಸುಪುತ್ರ ಇವತ್ತು ಭರತ್ ರೆಡ್ಡಿಯವರು ಇವತ್ತು ಇಲ್ಲಿ ಶಾಸಕರಾಗಿದ್ದಾರೆ. ಅವರು ಕೂಡ ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಸಾಧ್ಯವಾದಷ್ಟು ಈ ವೇದಿಕೆಯಲ್ಲಿ ಘೋಷಣೆಯನ್ನು ಮಾತನಾಡಿದ ನಿರೀಕ್ಷೆಯನ್ನು ಮಾಡಿ, ಹಾಗೆ ಬಂದಿರುವಂಥ ಎಲ್ಲರಿಗೆ ವಂದಿಸಿ ನಾನು ಒಂದು ಈ ವೇದಿಕೆಯಿಂದ ಬೇಗ ತೆರಳಬೇಕಾದ ಕಾರಣ ಏನಂದರೆ ವಿಜಯಪುರ ನಿಮ್ಮ ಪಕ್ಕದ ಜಿಲ್ಲೆ, ಅಲ್ಲಿ ಹೊಸಪೇಟೆಯಲ್ಲಿ ಕಾರ್ಯಕ್ರಮ, ಅವರು ಕೂಡ ವಿಜಯನಗರ ಜಿಲ್ಲೆಯಲ್ಲಿ. ಹಾಗಾಗಿ ಈ ವೇದಿಕೆಯಿಂದ ತೆರಳ್ತಾ ಇದ್ದೀವಿ. ದಯಮಾಡಿ ನೀವು ಅನುಮತಿಯನ್ನು ಕೊಡಬೇಕು ಅಂತ ವಿನಂತಿ ಮಾಡಿ, ನಾವು ನೀವೆಲ್ಲರೂ ಸೇರಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಇನ್ನಷ್ಟು ಹಣವನ್ನು ಕ್ರೋಢೀಕರಿಸುವ ಕೆಲಸವನ್ನು ಒಟ್ಟಾಗಿ ಸೇರಿ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾವು ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ವಿ. ಲಾಸ್ಟ್ ಟೈಮು ಮಂಗಳೂರಿನಲ್ಲಿ. ಆ ಟೈಮಲ್ಲಿ ನಮಗೇನಂದರೆ ನಾವು ಪ್ರಭಾಕರ್ ಅವರನ್ನ ಕೇಳಿದ್ವಿ, ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು. ಅವರು ತಕ್ಷಣವೇ ನಮ್ಮ ನಾಗೇಂದ್ರ ಅವರಿಗೆ ಪ್ರಭಾಕರ್ ಅವರು ಫೋನ್ ಮಾಡಿದ್ರು. ನಾವು ಅವ್ರನ್ನ ಮಾತನಾಡಿ ತಕ್ಷಣವೇ 5 ಲಕ್ಷ ರೂಪಾಯಿ ನನ್ನ ಕ್ರೀಡಾ ಇಲಾಖೆಯಿಂದ ಕೊಡ್ತೀನಿ ಅಂತ ಹೇಳಿ ಶುರು ಮಾಡಿದ್ರು. ವಿತರಣೆ ಮಾಡಿದ್ರು, ಎಲ್ಲ ಮಾಡಿದ್ರು. ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಾಯಿತು. ಇಡೀ ರಾಜ್ಯ ಮಟ್ಟದ ಕಾರ್ಯಕ್ರಮ. ಆದರೆ ದುರಂತ ಆದರೆ ನಮಗೆ ಆ ಪೊಸಿಷನ್ನಲ್ಲಿ ಇರಲಿಲ್ಲ, 5 ಲಕ್ಷ ರೂಪಾಯಿ ಬರಲಿಲ್ಲ. ಹಾಗಾಗಿ ಸಾಲದ ಹೊರೆಯಲ್ಲಿ ಇದ್ದೇವೆ ಅನ್ನೋದು ಕೂಡ ಅವರಿಗೆ ಜ್ಞಾಪಕವನ್ನು ಮಾಡಿ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದನೆಗಳು ಸಲ್ಲಿಸಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಸಹಾಯ ಬಟ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಸಹಾಯ ಸಂದರ್ಭಗಳಿಗೆ ನಮ್ಮ ಇಲ್ಲಿಯ ಯಾರೇ ಶಾಸಕರಾದರೂ ಕೂಡ ಸ್ಪಂದಿಸುವ ಮೂಲಕ ಪತ್ರಕರ್ತರ ಹಿತಗಳನ್ನು ಕಾಯುವಂತಹ ಕೆಲಸ ಮಾಡಿದ್ದಾರೆ. ಹಾಗಾಗಿ ಶಿವಾನಂದ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿ ಸಹಕರಿಸಿದ್ದಾರೆ. ಬಳ್ಳಾರಿಯಲ್ಲಿ ನಾವು ಇಬ್ಬರನ್ನ ಜೋಡೆತ್ತವರನ್ನು ಕರಿತೀವಿ, ನಮ್ಮ ನಾಗೇಂದ್ರ ಅವರನ್ನ ಮತ್ತು ಭರತ್ ಅವರನ್ನ. ಈ ಜೋಡೆತ್ತವರು ಬಳ್ಳಾರಿಯ ಅಭಿವೃದ್ಧಿ ನೆಲೆಯಲ್ಲಿ ಕೆಲಸ ಮಾಡೋದು ನಮಗೂ ಖುಷಿ. ಪತ್ರಕರ್ತರಿಗೆ ನಿಮ್ಗೆ ಗೊತ್ತಿಲ್ಲ, ಈಗಾಗಲೇ ನಾಗೇಂದ್ರ ಅವರನ್ನ ವಿಶದೀಕರಣ ಮಾತನಾಡಿದ್ರು ಬಹಳ ಚೆನ್ನಾಗಿ. ಏನಂದ್ರೆ ಇಲ್ಲಿ ಯಾರ ಬಗ್ಗೆಯೂ ಪತ್ರಕರ್ತರಿಗೆ ಬೇರೆ ಯಾವ ಉದ್ದೇಶಗಳಿರಲ್ಲ. ನಾವು ಎಲ್ಲರೂ ಬಹುತೇಕರು ಬಳ್ಳಾರಿಯಲ್ಲಿ ಇರ್ತೀವಿ. ನಮಗೇನಂದ್ರೆ ಬಳ್ಳಾರಿಯಲ್ಲಿ ಒಂದು ಸಣ್ಣ ರಸ್ತೆ ಆದರೆ ನಾವು ಖುಷಿ ಪಡ್ತೀವಿ. ಯಾಕಂದ್ರೆ ನಾಳೆ ನಾವು ಓಡಾಡ್ತೀವಿ, ನಮ್ಮ ಮಕ್ಕಳು ಓಡಾಡ್ತಾರೆ. ಬಳ್ಳಾರಿಗೆ ಏನೇ ಅಭಿವೃದ್ಧಿ ಆದರೂ ಕೂಡ ನಮಗೆ ಸಂಭ್ರಮ ಆಗ್ತದೆ, ಖುಷಿ ಆಗುತ್ತೆ. ಈಗ ನೀವು ನೋಡಿದ್ರೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಇವತ್ತು ಈಗ ವೃತ್ತಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗ್ತದೆ. ಈಗ ಪ್ರತಿಯೊಂದನ್ನು ಕೂಡ ಪತ್ರಕರ್ತ ಗಮನಿಸ್ತಾ ಇರ್ತಾರೆ, ಪ್ರತಿಯೊಂದನ್ನು ಬರೀತಾ ಇರ್ತಾರೆ.
ಏನ್ ಹೇಳ್ತೀವಿ ನಾವು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಶಾಸಕರಾಗಿ ಯಾವುದೇ ಜನಪ್ರತಿನಿಧಿಗಳ ತಿದ್ದಿಕೊಳ್ಳಿ, ಇವ್ರು ನಮ್ಮವರು, ಇವ್ರು ತಿದ್ದಿಕೊಂಡ್ರೆ ಮತ್ತೆ ಬೆಳೀತಾರೆ ಎಂಬ ಆಶಯದಿಂದ ನಾವು ಏನಾದರೂ ಸುದ್ದಿಗಳನ್ನು ಮಾಡಿದಾಗ ನಮ್ಮ ಬಳ್ಳಾರಿಯಲ್ಲಿ ಯಾವ ಶಾಸಕರು ಕೂಡ ಬೇಜಾರಾಗಿಲ್ಲ, ಸಿಟ್ಟಾಗಿಲ್ಲ. ಅವರೆಲ್ಲರೂ ಕೂಡ ಇಲ್ಲ ಏನ್ ಮಾಡಿದ್ರು ನಮ್ಮ ಒಳಿತಿಗಾಗಿ ಏನ್ ಮಾಡಿದ್ರು ಎಂಬ ಮನಸ್ಸಿನಲ್ಲಿರುವಂತ ಶಾಸಕರು ನಮ್ಮ ಬಳ್ಳಾರಿಯಲ್ಲಿದ್ದಾರೆ. ಹಾಗಾಗಿ ಈ ಬಳ್ಳಾರಿಯ ಶಾಸಕರು ಅದರಲ್ಲಿ ಇಬ್ಬರಿಗೂ ಕೂಡ ಜೋಡೆತ್ತುಗಳು ಅಂತ ಹೇಳ್ತೀವಿ, ಅಭಿವೃದ್ಧಿಯ ಜೋಡೆತ್ತುಗಳು, ಇವರಿಬ್ಬರಿಗೂ ಕೂಡ ನಾವು ಯಾವತ್ತಿಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ. ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ನಾಗೇಂದ್ರ ಅವರು ಬಂದಾಗ ಒಂದೇ ಮಾತಾಡ್ತಾರೆ, ಪತ್ರಕರ್ತರು ಯಾವುದೇ ಕಷ್ಟ ಅಥವಾ ಸುಖ ಎರಡರಲ್ಲಿ ನಾನು ಭಾಗಿಯಾಗಿರ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಕೊನೆಗೆ ಈ ಪದ ಯಾವತ್ತೂ ಹೇಳ್ತಿರ್ತಾರೆ. ನಮ್ಗೆ ಅದೇ ಖುಷಿ. ಏನಂತ ಹೇಳಿದ್ರೆ, ನಾವು ಯಾವುದೇ ರೀತಿ ಕೆಲಸ ಮಾಡೋ ಸಂದರ್ಭದಲ್ಲಿ ಗೊತ್ತಿರಲಿ, ಬಹಳಷ್ಟು ಜನಕ್ಕೆ ಪತ್ರಕರ್ತರಲ್ಲಿ ಬಹಳ ಸೌಕರ್ಯಗಳಿರುವಂತಹ ಅಂತ ಹೇಳಿರ್ತೀವಿ. ನಮ್ಗೆ ಗೊತ್ತಿಲ್ಲ, ನಮ್ಮ ಸಂಬಳಗಳು ಇಳಿ ಹೋಗ್ತವೆ, ನಾವು ಸರ್ಕಾರ ಎಷ್ಟು ಸಿಟಿಗಳೆಲ್ಲ ಒದ್ದಾಡ್ತಿರ್ತೀವಿ ಅಂತಂದ್ರೆ ಅದು ನೈಜವಾಗಿ ದಿನವಿಡೀ ಉಳಿಯುವಂತ ಪತ್ರಕರ್ತರಿಗೆ ಮಾತ್ರ ಸಂಕಷ್ಟ ಗೊತ್ತಿರ್ತದೆ, ಹೊರಗಡೆ ಗೊತ್ತಿರಲ್ಲ. ಬಟ್ ಈ ರೀತಿಯ ಕಷ್ಟಗಳಲ್ಲಿ ಕೆಲಸ ಮಾಡುವಂತ ಪತ್ರಕರ್ತರ ಜೊತೆ ನಾವು ಇರ್ತೀವಿ ಅಂದಾಗ ಮನುಷ್ಯನಿಗೆ ಏನೋ ಒಂದು ಸ್ಥೈರ್ಯ ಬರ್ತದೆ. ಹೌದು, ನಮ್ಮ ಜೊತೆ ನಮ್ಮ ಜನ ಇದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಸಮಾಜಮುಖಿ ಸಂಘಟನೆಗಳಿದ್ದಾವೆ ಅಂದರೆ ನಮಗೂ ಖುಷಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಯುವ ಶಾಸಕ ನಾನಾ ಭರತ್ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತೇನೆ. ನಾನಾ ಭರತ್ ರೆಡ್ಡಿ ಅವರು. ಆಸೀನರಾದಂಥ ನಮ್ಮ ಅಣ್ಣ ಅವರಾದಂಥ ಗ್ರಾಮೀಣ ಶಾಸಕರಾದಂಥ ಬಿ ನಾಗೇಂದ್ರಪ್ಪನವರೇ, ಪೂಜ್ಯ ಮಹಾಪೌರರಾದಂಥ ಗಾರೆಪ್ಪ ಅವರೇ, ಇನ್ನೊಬ್ಬ ಮಾಜಿ ಪೌರರಾದಂಥ ರಾಜೇಶ್ವರಿ ಅಕ್ಕನವರೇ, ವೀರಭದ್ರಗೌಡರೇ, ಮತ್ತು ನಮ್ಮ ಮಂಜಣ್ಣವರೇ, ಗಿರೀಶ್ ಅವರೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತರು ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ಬಳ್ಳಾರಿಯಲ್ಲಿ ನಾವು ಯಾರ ಮುಂದೆ ಮಾತಾಡೋದು ನಾಗೇಂದ್ರ, ಈ ಪತ್ರಕರ್ತರ ಮುಂದೆ ಮೈಕ್ ಇಟ್ಕೊಂಡ್ರೆ ಭಯ. ಏನೋ ಕರೆಂಟ್ ಹೋಗಿ ಮೈಕ್ ಸ್ಟಾಪ್ ಆದರೂ ಕೂಡ ಪತ್ರಕರ್ತರ ಸಂಘದಲ್ಲಿ ಭಾಷಣ ಕೊಡುವಾಗ ಮಾತು ತೆಗೆದುಕೊಂಡು ಬರುತ್ತಿದೆ ಅಂತ ಬರ್ತದೆ. ಕರೆಂಟ್ ಹೋಗಿದ್ದು ಬರೆಯಲ್ಲ. ಅದೇ ರೀತಿಯಲ್ಲಿ ಇವತ್ತೆಲ್ಲರೂ ಇಲ್ಲಿ ಕೂತಿರ್ತಕ್ಕಂಥ ಪತ್ರಕರ್ತರು ಬಹಳಷ್ಟು ಮಂದಿ ನಮ್ಮ ತಂದೆಯವರ ಆತ್ಮೀಯರು. ಅದು ನಮ್ಮ ತಂದೆಯವರ ಮೇಲೆ ನಿಮಗಿರುವಂಥ ಅಭಿಮಾನ ನನ್ನ ಮೇಲೆ ಕೂಡ ಬಹಳ ಸರಿ ನೀವು ತೋರಿಸ್ತಾಯಿದ್ದೀರಿ. ಯಾವುದೇ ಒಂದು ಕೆಲಸ ಒಳ್ಳೆಯ ಕಾರ್ಯ ಮಾಡಿದಾಗ ಮೊಟ್ಟ ಮೊದಲನೆಯದಾಗಿ ನಿಮ್ಮ ಕಡೆಯಿಂದಲೇ ನನಗೆ ಕರೆ ಎಂಬುದು ಇಂಥ ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು. ಮತ್ತು ಅದ್ರ ಜೊತೆಗೆ ಅದನ್ನ ಕೆಟ್ಟ ಕೆಲಸ ನಮ್ಮ ಕಡೆಯಿಂದ ಗೊತ್ತಿದ್ದಂಗೆ ಆದಾಗ ನೀವೇ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತು, ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನೀವೇ ಫೋನ್ ಮಾಡಿ ಇಂಥ ಕೆಲಸ ಮಾಡ್ತಿದ್ದೀವಿ, ನಿಮಗೆ ಕೆಟ್ಟದಾಗತ್ತಿದೆ ತಿದ್ದುಕೋ ಅಂತ ಹೇಳಿ ಅಷ್ಟು ನೀವು ನಮ್ಮನ್ನು ಎಷ್ಟು ಅಭಿಮಾನ ಇಟ್ಕೊಂಡು ನಮ್ಮನ್ನು ಒಳ್ಳೆಯ ದಾರಿಯನ್ನು ತಗೊಂಡು ಹೋಗ್ತಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದರ ಜೊತೆಗೆ ನಾಗೇಂದ್ರನವರು ಬಹಳಷ್ಟು ಮಾತಾಡೋದು, ಪತ್ರಕರ್ತರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇಬ್ಬರು ಕಲಿತೆ ಮುಂದೆ ಹೋಗ್ಬೇಕಾಗುತ್ತೆ. ನೀವಿಲ್ಲ ನಾವಿಲ್ಲ, ನಾವಿಲ್ಲ ನೀವಿಲ್ಲ. ಯಾಕಂದರೆ ನೀವು ನಾವು ಮಾಡಿದ ಕೆಲಸವನ್ನು ಜನಕ್ಕೆ ತೋರಿಸಿದ್ರೆ ನಮಗೆ ಒಂದು ಹೆಸರು ಬರೋಂಥ ಕೆಲಸ ಆಗುತ್ತೆ. ನಾವು ಮಾಡಿದಂಥ ಒಂದು ಕಾರ್ಯಕ್ರಮಗಳು ಎಲ್ಲದಕ್ಕೆ ನೀವು ಒಳ್ಳೆಯದಾಗಿ ಟೀಕೆ ಮಾಡಿದಾಗ ನಮಗೆಲ್ಲ ಎಷ್ಟು ಕರೆಕ್ಟಾಗಿ ಮಾಡ್ತಿದ್ದೀವಿ, ಇದರಲ್ಲಿ ಎಷ್ಟು ಕೆಟ್ಟದಾಗಿ ಮಾಡ್ತಿದ್ದೀವಿ, ಇದನ್ನು ನಾವಿನ್ನ ಸರಿ ತಿಳ್ಕೊಬೇಕಾಗಿ ಏನಿದೆ ಅಂತ ಹೇಳಿ ತಮ್ಮಿಂದ ನಾವು ಕಲಿಬೇಕಾಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಮಂಜಣ್ಣವ್ರು ಹೇಳ್ತಿದ್ರು, ಎಲ್ಲ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗ್ತಿದೆ, ನಾವು ನಾಗೇಂದ್ರನವರು ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತೇಳಿ ಭಾಳಷ್ಟು ನಿಮಗೂ ಗೊತ್ತಿದೆ. ಈ ಕಾಲದಲ್ಲೂ ಅಭಿವೃದ್ಧಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಶಾಸಕರಾಗಿರ್ಬೋದು. ಯಾಕಂದರೆ ಇವಾಗ ಜನರು ಭಾಳಷ್ಟು ಬುದ್ಧಿವಂತರಾಗಿಬಿಟ್ಟಿದ್ದಾರೆ. ನಾವೇನಾದ್ರು ಒಂದು ಕೆಲಸ ಮಾಡಬೇಕು ಹೋಗ್ಬೇಕು, ಯಾರನ್ನ ರೋಡ್ ಬಿಲ್ಡಿಂಗ್ ಮಾಡಕ್ಕೆ ಹೋಗ್ಬೇಕಂದಾಗ ಕೋರ್ಟು ಕಚೇರಿ ಅಂತೇಳಿ ಬಹಳಷ್ಟು ಅಡಚಣೆಗಳು ಹೋಗ್ಬೇಕಾದ್ರೆ, ಆದರೆ ಅವನ್ನೆಲ್ಲ ಇವತ್ತು ಮೆಟ್ಟಿನಿ ನಿಮ್ಮ ಸಹಕಾರದಿಂದ ಬಹಳಷ್ಟು ಮಂದಿ ನೀವೇ ಹೇಳ್ತೀರಿ, ಒಂದು 2-3 ತಿಂಗಳು ತೊಂದರೆ ಆಗುತ್ತೆ ಬರೋದ್ರಲ್ಲಿ, ಆದರೆ ನೀವು ಮಾಡೋ ಕೆಲಸ ಒಳ್ಳೆಯದೇ ಮಾಡ್ತೀರಿ, ಮಾಡ್ಕೊಂಡು ಹೋಗೋಅಂತೇಳಿ ತಾವು ಕೊಟ್ಟಂಥ ಸ್ಫೂರ್ತಿಯಿಂದನೇ ಇವತ್ತು ನಾವೆಲ್ಲರೂ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಇರ್ಬೋದು, ನಾಗೇಂದ್ರಣ್ಣವರಾಗಿರ್ಬೋದು ಅಂತ ಹೇಳಕ್ಕೆ ಇಚ್ಛೆ ಕೊಡ್ತೀನಿ.
ಇನ್ನು ಮುಂಬರುವಂಥ ನಿರ್ಮಾಣದಲ್ಲಿ ನಮ್ಮ ಹೊಸ ವರ್ಷದಲ್ಲಿ ನಮ್ಮ ಅಣ್ಣ ಮಂತ್ರಿ ಆಗಿದ ತಕ್ಷಣ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಗೆ ಹೊಂದಿದೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಂದ್ರೆ ದೊಡ್ಡ ಮಟ್ಟದಲ್ಲಿ ನಾವೇನು ಬಳ್ಳಾರಿ ಜಿಲ್ಲೆಯನ್ನು ಸುವರ್ಣ ಬಳ್ಳಾರಿ ಜಿಲ್ಲೆ ಮಾಡಬೇಕು ಅನ್ಕೊಂಡಿದ್ದು ಅವೆಲ್ಲ ಕನಸುಗಳು ನನಸಾಗಂತ ಸಮಯ ನಮ್ಮ ಅಣ್ಣವರು ಮಂತ್ರಿ ಆಗಿದ ತಕ್ಷಣ ಶುರುವಾಗಿದೆ. ಅಣ್ಣವ್ರ ಮಂತ್ರಿ ಆಗಿದ ತಕ್ಷಣ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಶುರುವಾಗ್ತದೆ ಇಚ್ಛೆ ಪಡ್ತ. ಅದರ ಜೊತೆಗೆ ಅಣ್ಣವರು ಏನೋ ಭವನಕ್ಕೆ ಏನೋ 10 ಲಕ್ಷ ಮತ್ತೆ ಶಾಸಕರು ಹಿರಿಯರ 10 ಲಕ್ಷ ಕೊಡೋದಂತಂದ್ರು. ನೀವು ಇನ್ನ ಅದು 20 ಲಕ್ಷ ಕಮ್ಮಿ ಆದರೂ ನೀವು ಇನ್ನ ಬೇಕಾದ್ರೂ ನಾವು ನಾಗೇಂದ್ರನವರು ಇನ್ನಷ್ಟು ಅನುದಾನವನ್ನು ಮಾಡಿ, ಯಾಕಂದ್ರೆ ಯಾರನ್ನ ಪತ್ರಕರ್ತರು ಅನ್ನೋರು ಹೇಳ್ದಂಗೆ ಯಾರನ್ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಿಮಗೆ ಬೇಕಾಗಿರೋರು ಬಂದಾಗ ಅವ್ರು ಬಳ್ಳಾರಿಯಲ್ಲಿ ಯಾರೋ ಅದು ಬೇರೆ ಕಡೆ ರೂಮಲ್ಲಿ ಇದ್ರೆ ಚೆನ್ನಾಗಿರಲ್ಲ. ಪತ್ರಕರ್ತರಂದ್ರೆ ಮುಖ್ಯವಾಗಿ ನಾವು ಅವ್ರಿಗೆ ದೊಡ್ಡ ಗೌರವ ತೋರಿಸಿ ನೋಡ್ಕೋತೀವಿ ಅಂತ ಹೇಳ್ತಾ, ಅದಕ್ಕೆ ಖರ್ಚಾದರೂ ನಾವು ಇನ್ನಷ್ಟು 10 ಲಕ್ಷ ರೂಪಾಯಿ ಜಾಸ್ತಿ ಆದರೂ ನೀವು ಹೇಳಿದ್ರೆ ಅದು ನಾವು ಮಾಡ್ಕೋತೀವಿ. ಅದರ ಜೊತೆಗೆ ಏನು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಇವಾಗೇನು ನಮ್ಮ ವೀರಭದ್ರಗೌಡ ಅಣ್ಣವರು, ನಮ್ಮ ಮಾರುತಿ ಅಣ್ಣವರೆಲ್ಲರೂ ಹೇಳ್ತಿದ್ರು, ಮೂರ್ತಿ ಅಣ್ಣವರೆಲ್ಲರೂ ಹೇಳ್ತಿದ್ರು, ಅದಕ್ಕೆ ನಮ್ಮ ಕೈಯಿಂದ 2 ಲಕ್ಷ ರೂಪಾಯಿನ ನಾನು ಪತ್ರಕರ್ತರು ನಿನಗೆ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ನೀವು ಯಾವತ್ತು ಹೇಳಿದ್ರೆ ಅವ್ರು ನಾನು ಕಳಿಸ್ಕೊಡ್ತೇನೆ. ಮುಂಚೆನೆ ಬಂದಿದ್ರೆ ನಾಗೇಂದ್ರ ಕೈ ತಾಳು ನಾನೇ ಕೊಟ್ಬಿಡ್ತಿದ್ದೆ, ಸ್ವಲ್ಪ ಲೇಟ್ ಬಂದು. ಏನೋ ಹಣ್ಣು ಹಾಕೊಂಡ್ರೆ ಒಳಗೆ ನಾನು ಹೋಗ್ಬಾರ್ದು. ಅದ್ರ ಜೊತೆಗೆ ಇನ್ನಷ್ಟು ಏನೇ ತಾವೆಲ್ಲರೂ ಬಳ್ಳಾರಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗಿಯಾಗಿ ನಮಗೆ ಸಹಕಾರ ಮಾಡಿದ್ರೆ ಅಂತ ನಂಬ್ತಾ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್.